ನಿನ್ನ ಮೇಲೆ ನಂಬಿಕೆ ಇಟ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ ಬಹಳ ಒಳ್ಳೆ ಪ್ರತಿಫಲ ಕೊಟ್ಯಮ್ಮ. ನನ್ನ ಕ್ಷಮಿಸ್ಬಿಡಪ್ಪ. ಮದುವೆ ಆಗ್ಬಿಡ್ತೀವಿ ಅನ್ನೋ ಸಂತೋಷದಲ್ಲಿ ನಾವಿಬ್ರು. ಅವನು ಬಹಳ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ದೆ, ಇಂಥ ಮೋಸಗಾರ ಅಂತ ಗೊತ್ತಿರಲಿಲ್ಲ. ಅಪ್ಪ, ಮೋಸ ಮಾಡೋರಾಗಿದ್ರೆ ತಮ್ಮ ಕಾಯಿಲೆ ವಿಷಯನೇ ತಿಳಿಸದೆ ಮದುವೆ ಮಾಡ್ಕೊತಿದ್ರು. ಹೌದು ಅಲ್ವೋ? ಮದುವೆ ಆದ್ಮೇಲೆ ಆ ವಿಷಯ ಅವ್ರು ತಿಳಿಸಿದ್ರೆ ಅವಾಗ ಏನ್ ಮಾಡ್ತಿದ್ಯಪ್ಪ? ನಿಜ, ನಿನ್ನ ಮಾತು ಒಪ್ಪಬೇಕಾದ್ದೆ. ಸುಮಾ, ನಿನ್ನ ಹೊಟ್ಟೆಯಲ್ಲಿರೋ ಮಗುನ ಬೇಡಿಪ್ಪ, ದಯವಿಟ್ಟು ಬೇಡಿ. ನಮ್ಮ ಕಣ್ಣೀರು ಇಲ್ಲಿನವ್ರಿಗೆ ಕಾಣಿಸೋದು ಬೇಡ. ಹೇಗ್ ನಗ್ತಾ ಇದ್ದಾನೆ ಲೇ ಇಡಿಯಟ್! ಅಳೋ ಅಳೋ. ಇವನೆಲ್ಲ ಅಳ್ತಾನೆ, ನಾಳೆ ಹುಟ್ಟೋ ಇವನ ಮಗು ಅಳಬೇಕಷ್ಟೆ. ನಿಮ್ಮ ತಂದೆ ಎಲ್ಲವನ್ನೂ ನನಗೆ ಹೇಳಿದ್ದಾರಮ್ಮ. ನೀವು ಧೈರ್ಯವಾಗಿ ಮಗುವನ್ನ ಇಲ್ಲಿ ಬಿಟ್ಟು ಹೋಗಿ. ಇಲ್ಲಿ ಅದು ದೇವರ ಮಗುವಾಗಿ ಬೆಳೆಯುತ್ತೆ. ಅದಕ್ಕೆ ಯಾವ ಕೊರತೆನೂ ಇಲ್ಲದ ಹಾಗೆ ನಾವು ಸಾಕ್ತೇವೆ. ಮೇರಿ, ಮದರ್, ಕೊಡಿಮ್ಮ. ಸುಮಾ, ನಿನ್ನ ಮಗು ಸಮಾಜದ ಮುಳ್ಳಿನ ಪೊದೆಯಲ್ಲಿ ಬೆಳೆದೆ ಈ ಪ್ರಶಾಂತ ವಾತಾವರಣದಲ್ಲಿ ಬೆಳೀಲಿ. ಕೊಡಮ್ಮ, ನೀನು ಹಾಗೆ ಮಾಡಿದಿದ್ರೆ ನಿನ್ನ ಮಗು ಬೆಳೆದ ಮೇಲೆ ಜನರ ಚುಚ್ಚು ಮಾತುಗಳನ್ನ ಕೇಳಿ ಅವರು ಹೀಯಾಳಿಸೋದನ್ನ ನೋಡಿ ಅದರ ಬಾಳೆ ನರಕವಾಗಿ ಹೋಗುತ್ತೆ. ಅದು ನಿನಗೆ ಇಷ್ಟನಾ? ಸುಮಾ, ನನ್ ಮಗು ಅಳ್ತಾ ಇದ್ದಪ್ಪ. ಎಲ್ಲರ ಮಕ್ಕಳು ಅಳುತ್ತವೆ. ಮಗುವಾಗಿದ್ದಾಗ ನೀನು ಅತ್ತಿದ್ದೆ, ನಾನು ಅತ್ತಿರ್ಬೇಕು. ಅಪ್ಪ, ಅದಕ್ಕೆ ಹಸುವಾಗಿರ್ಬೇಕಪ್ಪ. ಸುಮಾ, ಸಮಾಧಾನ ಮಾಡ್ಕೊಮ್ಮ. ಇಲ್ಲಿಯ ನೀರು ಕೂಡ ಅದಕ್ಕೆ ಅಮೃತವಾಗುತ್ತೆ. ಸುಮಾ, ಅಳ್ಬೇಡ ಅಮ್ಮ. ಇದು ಅನಾಥಾಶ್ರಮ ಅಲ್ಲ, ದೇವರ ಮಕ್ಕಳ ಹೂದೋಟ. ಇಲ್ಲಿರೋ ಮಕ್ಕಳೇ ಹೂಗಳು. ಇಲ್ಲಿ ಎಷ್ಟೋ ಮಕ್ಕಳಿಗೆ ತಮ್ಮ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಆದ್ರೂ ಅವ್ರು ಬೆಳೆದು ದೊಡ್ಡವರಾಗಿ ಸಮಾಜದಲ್ಲಿ ಮರ್ಯಾದೆಯಿಂದ ಬಾಳ್ತಾರೆ. ನೀವು ನಿಮ್ಮ ಮಗು ಬಗ್ಗೆ ಏನೂ ಯೋಚನೆ ಮಾಡಬೇಡಿ, ಧೈರ್ಯವಾಗಿ ಬಿಟ್ಟೋಗಿ. ಹೌದು ಮೇಡಮ್. ಉದಾಹರಣೆಗೆ ನನ್ನೇ ತಗೊಳ್ಳಿ. ಯಾವುದೋ ತೊಟ್ಟಿಲ್ ಸಿಕ್ಕದಂತೆ ಯಾರೋ ತಗೊಂಬಂದು ಇಲ್ಲಿ ಕೊಟ್ರಂತೆ. ತಂದೆ ಯಾರು ಅಂತ ಗೊತ್ತಿಲ್ಲ, ತಾಯಿ ಯಾರು ಅಂತ ಗೊತ್ತಿಲ್ಲ. ಇನ್ ಜಾತಿ ಮತ ಎಲ್ಲಿದೆ? ನನ್ನ ಹೆಸರು ತಾನೇ ಎಲ್ಲಿರುತ್ತೆ? ಅದಕ್ಕೆ ಬೆಳೆದ ಮೇಲೆ ನನ್ನ ಹೆಸರು ನಾನೇ ಮೂರಾರು ಅಂತ ಇಟ್ಕೊಂಡ್ಬಿಟ್ಟೆ. ಅಂದ್ರೆ ಗೊತ್ತಾಗ್ಲಿಲ್ವಾ? 3 ಹಾರ್ಸ್ 3 ಹಾರ್ಸ್. 100 ಅಂತ ಇಟ್ಕೋಬೇಕು ಅಂತ ಇದ್ದೆ, 100 ಸಿಕ್ಲಿಲ್ಲ, ಅದಕ್ಕೆ 3 ಅಂತ. ರಾಮ್, ರಹೀಂ, ರಾಬರ್ಟ್. ಚೆನ್ನಾಗಿದಲ್ಲ? ಬಂದ್ರು ಆಟ ಆಡ್ಕೊಳ್ಳೋಣ. ಇಲ್ಲಿ ಯಾರು ಮಕ್ಕಳನ್ನ ನಿಮ್ ತಂದೆ ಯಾರು ತಾಯಿ ಯಾರು ಅಂತ ಕೇಳಿ ಅವ್ರ ಮನ್ಸನ್ನ ನೋಯಿಸಲ್ಲ. ನೀವೇನೂ ಯೋಚನೆ ಮಾಡಬೇಡಿ, ಧೈರ್ಯವಾಗಿರ್ರಿ. ಬನ್ನಿ ಬನ್ನಿ ಬನ್ನಿ. ಸದ್ಯಕ್ಕೆ ಇವರಲ್ಲಿ ಇದಕ್ಕಿಂತ ಒಳ್ಳೆ ಮನೆ ಸಿಗೋದು ಸಾಧ್ಯ ಇಲ್ಲ. ನಿಮ್ ಪುಣ್ಯ
ನಮ್ ಪುಣ್ಯಾನು ಅನ್ನ ನಿಮ್ಮಂತ ಬನ್ನಿ 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 ಬನ್ನಿ. ಈ ಮನೆಯಲ್ಲಿ ಹಿಂದಿದ್ದವರು 3 ತಿಂಗಳು ಬಾಡಿಗೆ ಕೊಡ್ಲಾರ್ದೆ ಮನೆ ಬಿಟ್ಟು ಹೊರಟೋದ್ರು. ನಾನೇ ಓಡಿಸ್ಬಿಟ್ಟೆ ಅಂತ ಇಟ್ಕೊಳ್ಳಿ. ನೋಡಿ ಅವ್ರ ಸಾಮಾನೆಲ್ಲ ಜಪ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದೇವ್ರನ್ನ ಕೂಡ ಬಿಟ್ಟಿಲ್ಲ. ನೀವು ಉಪಯೋಗಿಸ್ಕೊಳ್ಳಿ. ನೋಡಿ ಯಾರದ್ದಾದ್ರೂ ಆಗಿರ್ಲಿ, ಅದು ಯಾವ್ದಾದ್ರೂ ಆಗಿರ್ಲಿ, ಉಪಯೋಗಕ್ಕೆ ಬರೋಂತ ವಸ್ತುಗಳನ್ನ ಉಪಯೋಗಿಸ್ತಾನೆ ಇರಬೇಕು. ಇಲ್ದಿದ್ರೆ ವೇಸ್ಟ್. ನಿಮ್ಮ ಮಗಳು ತುಂಬಾ ಲಕ್ಷಣವಾಗಿದ್ದಾಳೆ. ನನ್ನ ಹೆಂಡತಿಗೂ ಇಷ್ಟೇ ವಯಸ್ಸು, ಇಷ್ಟೇ ಅಂದವಾಗಿದ್ಲು. ನಮ್ಮ ಮದುವೆ ಆದಾಗ ಸ್ವಲ್ಪ ಅಡ್ವಾನ್ಸು. ಮೊದ್ಲು ಟೀಕಾಣೆ ಹೂಡಿ, ಆಮೇಲೆ ಬಂದು ನಾನೆಲ್ಲ ವಸೂಲು ಮಾಡ್ಕೋತೀನಿ. ಬರ್ಲ? ಅಪ್ಪ ಇವನ್ ನೋಡಿದ್ರೆ ಎಲ್ಲಿ ಹೋದ್ರು ಇಂಥವ್ರು ಇದ್ದೇ ಇರ್ತಾರಮ್ಮ. ನಮ್ಮ ಸಂದರ್ಭ ಏನ್ ಮಾಡೋದು? ಪ್ರೀತಿ, ನಮ್ಮ ಅಮ್ಮ ಅಜ್ಜ ಅಲ್ಲಲ್ಲ, ನಿಮ್ಮ ಅಮ್ಮ ಅಜ್ಜ ಬಂದ್ರು. ಬಾ ಹೋಗೋಣ. ಪ್ರೀತಿ ಅಮ್ಮ. ಪ್ರೀತಿ ಬಾ. ಏಯ್ ಪ್ರೀತಿ ಮರೆ ತಗ. ದೇವ್ರ ಎಲ್ಲಾ ಕಡೆನೂ ತಾನೇ ಇರೋಕ್ಕಾಗಲ್ಲ. ಅದಕ್ಕೇನೆ ತಾಯಂದ್ರನ್ ಸೃಷ್ಟಿ ಮಾಡಿರ್ತಾನೆ. ತಾಯಿ ತಂದೆ ಇಲ್ದಿರೋರ್ ಹತ್ರ ತಾನೇ ಇರ್ತಾನೆ, ಬೇರೆ ಯಾರ್ದಾದ್ರೂ ರೂಪದಲ್ಲಿ. ಬಾಡಿಗೆನೋ ಸಲೀಸ ಕೊಡ್ತಾ ಇದ್ದೀರಾ, ಅಷ್ಟೇ ಸಲೀಸ ಹಳೆ ಕತೆ ಹೇಳ್ತಾ ಇಲ್ವಲ್ಲ. ಈ ನಿಮ್ ಕತೆ ಅಲ್ಲ, ನಿಮ್ ಮಗಳದ್ದು. ಇಷ್ಟು ವರ್ಷ ಆದ್ರೂ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ, ನೀವು ಅದಕ್ಕೆ ಪ್ರಯತ್ನನೂ ಪಡ್ತಾ ಇಲ್ಲ ಅಂದ್ರೆ, ಏನೋ ಬಲವಾದ ಕಾರಣ ಇರ್ಲೇಬೇಕು. ಏನಾರು ಹಳೆ ಲವ್ ಗಿವ್ ಇಲ್ಲಿಂದ ಎದ್ದು ಹೋಗ್ತೀರಾ ನೀವು? ಇರೋದಿದ್ದಾಗ ಹೇಳಿದ್ರೆ ನಿನಗ್ಯಾಕಮ್ಮ ಇದ್ದಲ್ ಕೆಂಡದಂತ ಕೋಪ? ಏನೋ ವಿಷಯ ಇರ್ಲೇಬೇಕು. ಏನಿದೆ ಹೇಳ್ಬಿಡಿ. ನಿಮಗೆ ಹೇಳ್ಬೇಕಾದ್ದಿಲ್ಲ. ಹೇಳ್ಬೇಕಾದ್ದಿಲ್ಲ ಅಂದ್ರೆ ಹೇಳ್ಬಾರದಿದ್ಯೋ? ಇರ್ಲೇಬೇಕು. ಹರಿಯಪ್ಪ, ಈ ರಹಸ್ಯ ಹರಿಲೇಬೇಕು. ದಯವಿಟ್ಟು ಹೋಗ್ತೀರಾ? ದಯವಿಟ್ಟಂತೆ ಹೋಗ್ರಿ ಮೊದಲು. ಜಾಗ ಕೊಟ್ರೆ ತಾನೇ ಹೋಗೋದು. ಬರ್ಲಾ? For more updates, like, comment, subscribe to our channel.